ಒಂದು ಒಳ್ಳೆ ಉದಾಹರಣೆ ನೆನಪಾಗ್ತಾ ಇದೆ. ತುಂಬ ಹಿಂದೆ ಮಕ್ಕಳ ದಿನದ ದಿವಸ ಈ ಬೊಳುವಾರ್ ಮೊಹಮ್ಮದ್ ಕುಯಿ ಅಂತ ಒಬ್ಬರು ಸಾಹಿತಿ ಇದ್ದಾರೆ. ಅವ್ರದ್ದು ಏನೋ ತಟ್ಟು ಚಪ್ಪಾಳೆ ಪುಟ್ಟ ಮಗು, ಆಮೇಲೆ ಇತ್ಯಾದಿ ಹಳೆಯದು ಇದು ಕವಿತೆಗಳೆಲ್ಲ ಇತ್ತು. ನಮ್ಮ ಪದ್ಯಗಳಿರ್ತಾ ಇತ್ತು. ನಾವು 1ನೇ ಕ್ಲಾಸು 2ನೇ ಕ್ಲಾಸಲ್ಲಿ ಇದ್ದಾಗ ಪದ್ಯಗಳಿರ್ತಾ ಇತ್ತು ತುಂಬ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದರು, ಬೊಳುವಾರ್ ಮೊಹಮ್ಮದ್ ಕುಯಿ ಅಂತ. ಈಗಲೂ ಅವರ ಸ್ವಾತಂತ್ರ್ಯದ ಓಟ ಅಂತ ಪುಸ್ತಕ ಭಾಳ ಫೇಮಸ್ಸು, ತುಂಬ ದೊಡ್ಡ ಪುಸ್ತಕ, ಕರಾವಳಿ ಭಾಗದ ಒಂದು ಆತ್ಮಚರಿತ್ರೆ ಥರ ಇದೆ ಆ ಪುಸ್ತಕ. ಅವರನ್ನು ಯಾರೋ ಪತ್ರಕರ್ತರು ಒಂದು ಇಂಟರ್ವ್ಯೂ ಮಾಡಿದರು. ಮಕ್ಕಳ ದಿನ ಮಾಡಿ ಒಂದು ಪ್ರಶ್ನೆ ಕೇಳಿದರು. ಏನಂತ ಅಂತ ಹೇಳಿದ್ರೆ, ಮೋದಿಯವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಅಂತ ಪ್ರಶ್ನೆ. ಅದಕ್ಕೆ ಅವ್ರ ಆನ್ಸರ್ ಏನು ಗೊತ್ತಾ? ಮೋದಿಯವರು ಸಾವಿರಾರು ಜನಕ್ಕೆ ದೃಷ್ಟಿ ಕೊಟ್ಟ ದೈವಾಂಶ ಸಂಭೂತರು, ಆಮೇಲೆ ಅವರು ಏನೋ ಸಮಾಜದ ಜನರ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸೇವೆ ಮಾಡಿ ತಮ್ಮ ಇಡೀ ಜೀವನ ಮುಡುಪಾಕಿಟ್ಟಿದ್ದವರು, ಅವರಿಗೆ ಪದ್ಮಭೂಷಣ ಅವಾರ್ಡ್ ಸಿಕ್ಕಿದೆ, ಹಾಗೆ ಅವ್ರನ್ನ ನಾವು ಮಾದರಿಯಾಗಿ ಇದಬೇಕು ಸಮಾಜ, ಈ ಥರ ಆನ್ಸರ್ ಮಾಡಿದರು. ಇದು ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಪತ್ರಕರ್ತ ಕೇಳಿದ್ದು ಮೋದಿಯವ್ರ ಬಗ್ಗೆ, ಪ್ರಧಾನಿ ಮೋದಿಯವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ. ಇವರು ಅತ್ಯಂತ ಕುಶಲತೆಯಿಂದ ಪ್ರಧಾನಿ ಮೋದಿಯವ್ರ ಹೆಸರನ್ನೇ ಪ್ರಸ್ತಾಪ ಮಾಡಿದೆ. ಇಲ್ಲಿ ನಮ್ಮ MC ಮೋದಿ, ಡಾಕ್ಟರ್ ಮೋದಿ ಆಸ್ಪತ್ರೆ ಇದೆಯಲ್ಲ, ಸಾವಿರಾರು ಜನಕ್ಕೆ ಕಣ್ಣಿನ ದೃಷ್ಟಿ ಡಾಕ್ಟ್ರು, ಬಹಳ ದೊಡ್ಡ ಡಾಕ್ಟರ್ ಬಗ್ಗೆ ಮಾತಾಡಿ ಮುಗಿಸ್ತಾರೆ. ಈ ಸ್ಟ್ರಾಟಜಿ, ಆ ಲೇಖಕ ಮಾಡಿದ ಸ್ಟ್ರಾಟಜಿ, ಅವರು ಪತ್ರಕರ್ತ ಇವ್ರನ್ನ ಮೋದಿ ಟ್ರಾಪಕ್ಕೆ ಕೆಡವಾಗಿ ಈ ಪ್ರಶ್ನೆ ಕೇಳ್ತಾರೆ. ಬೊಳುವಾರ್ ಮೊಹಮ್ಮದ್ ಕುಯಿ ಅವರು ಮೋದಿಯ ಹೆಸರನ್ನ ಪ್ರಸ್ತಾಪ ಮಾಡದೆ ಈ ಮೋದಿಯವ್ರದ್ದು ಹೇಳ್ತಾರೆ. ಅರ್ಥ ಆಯ್ತಾ? ಇದು ಬಹುಶಃ ಈ ಕಾಂಗ್ರೆಸ್ ನಾಯಕರಿಗೆ ಇದು ಈ ಕತೆ ಉದಾಹರಣೆ ಆಗ್ಬೇಕು, ಇವ್ರಿಗೆ ಪಾಠ ಆಗ್ಬೇಕು. ಇವರು ಮಾತೆತ್ತರ RSS, ನೀವು RSSನ ವಿರೋಧ ಮಾಡ್ತೀರಿ, RSS ಸೋಲಿಸಬೇಕು ಅಂತ ಮಾತಾಡ್ತೀರಿ. ಅವ್ರನ್ನ ವಿನಾಕಾರಣ ಮಾತಾಡಿ ಅನ್ನೆಸ್ ನೀವು ಪಬ್ಲಿಸಿಟಿ ಕೊಡ್ತಾ ಇರೋದೇ ನೀವು. ಹೌದು. ಮೋದಿಯವ್ರನ್ನ ಗೆಲ್ಸಿದ್ದು ಯಾರು ಅಂದರೆ ಕಾಂಗ್ರೆಸ್ನವರು, ಲೆಫ್ಟ್ ಪಾರ್ಟಿಗಳು ಅಂತ ಸುದ್ದಿ ಇರೋದು. ಯಾಕೆ ಅಂದರೆ ಅವ್ರ ಪಾಡ್ಗೆ ಅವ್ರು ಹೆಂಗೋ ಗುಜರಾತಲ್ಲಿ ಆಡಳಿತ ಮಾಡ್ಕೊಂಡಿದ್ರು. ಅವ್ರನ್ನ ಇಡೀ ದೇಶದ ವಿಲನ್ನು ಅಂತ ಹೇಳಿ ಬೆಳಗ್ಗೆ ಎದ್ರೆ ಹೇಳಿ ನೆಗೆಟಿವ್ ಪಬ್ಲಿಸಿಟಿ ಕೊಟ್ಟು ಪ್ರಧಾನಮಂತ್ರಿ ಮಾಡಿ ಇನ್ನೂ ಬಿಡ್ತಾ ಇಲ್ಲ. ಬೆಳಗ್ಗೆ ಎದ್ರೆ ಇನ್ನು ಎಷ್ಟು ವರ್ಷ PM ಆಗಬೇಕು ಗೊತ್ತಿಲ್ಲ ಅವರು. ಇವ್ರು ಎಲ್ಲಿವರೆಗೆ ಅವ್ರ ಹೆಸರನ್ನು ಬಿಡ್ತಾರೋ ಅಲ್ಲಿವರೆಗೂ ಜನ ಅವ್ರಿಗೆ ಓಟ್ ಹಾಕೋದು ಬಿಡಲ್ಲ. ಹಂಗೆ ಇವ್ರದ್ದು ಅಷ್ಟೇ, ಯಾರೋ ನಮ್ಮ ಪ್ರಿಯಾಂಕ ಅವ್ರದ್ದು ಅಷ್ಟೇ, ಬೆಳಗ್ಗೆ ಎದ್ರೆ RSS. ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ್ದಾದ್ರು ಸಭೆ ಸಮಾರಂಭ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಅನುಮತಿ ಪಡಿಬೇಕು ಅಂದರೆ RSSನವ್ರಿಗೆ ಪಡಿತಾ ಇಲ್ಲ ಅಂತ. ಈ ಕಳೆದ ಸುಮಾರು ತಿಂಗಳಿಂದ ಇದೇ ಹಗ್ಗ ಜಗ್ಗಾಟ ನಡೀತಾ ಇದ್ದಲ್ಲ, ನಾನು ಪರ್ಮಿಷನ್ ಕೊಡ್ಸಲ್ಲ ಅಂತ ಇವರು, ಅದ್ರ ಬೇಕಾಗಿಲ್ಲ ಅಂತ ಅವರು. ಸೇಮ್ ಕೇಸು ಹೈಕೋರ್ಟ್ಗೆ ಹೋಗಿತ್ತಂತ. ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಒಂದು ಸಭೆ ಸಮಾರಂಭ ಮಾಡಬೇಕು ಅಂದರೆ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು ಅಂತ. ಹೈಕೋರ್ಟ್ ಅದನ್ನು ಅಲೋ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಮನೆ ಫಂಕ್ಷನ್ ಏನೋ ಮಾಡ್ಕೊತೀನಿ, ನಮ್ಮ ನೆಂಟರ ಮನೆ ಸೇರ್ತೀವಿ, ಎಲ್ಲೋ ಒಂದು ಕಡೆ ಸೇರ್ತೀವಿ, ಅದಕ್ಕೆ ಸರ್ಕಾರದ ಪರ್ಮಿಷನ್ ಯಾಕೆ ಬೇಕು ಅಂತ. ಈಗ ಅದಕ್ಕೇನು ಮಾಡಿದ್ದಾರೆ, ಹೈಕೋರ್ಟಲ್ಲಿ ಹಿನ್ನಡೆ ಆಯ್ತಲ್ಲ, ಈಗ ಕಾನೂನು ಥರ ಕೂಡಿದೆ, ವಿಧೇಯಕ ಮಾಡಿಸ್ಬಿಟ್ಟಿದ್ದಾರೆ. ಎಗೇನ್ ಇದೇನು ಗೊತ್ತಾ, ನೀವು ನಾನು ಹೇಳೋದು, ನೀವು ನಿಜವಾಗ್ಲೂ RSSನ ಏನೋ ಅವ್ರ ಆಕ್ಟಿವಿಟೀಸ್ಗಳ ಕಡಿವಾಣ ಹಾಕಲೇಬೇಕು ಅಂತ ಹೋಗ್ತಾ ಇರೋದಲ್ಲ ಇದು. RSSನ ಪ್ರತಿದಿನ ನೀವು ಜೀವಂತವಾಗಿ ಇಡಕ್ಕೆ ಹೊರಡ್ತಾ ಇರೋದು. RSSನ ನೀವು ಪ್ರತಿ ಮನೆಗೆ ತಲುಪಿಸೋಕೆ ಅಂತ ಮಾಡ್ತಾ ಇರೋದು ಕೆಲಸ. ಅದ್ರ ಬದಲು ಯಾಕೆ ನಮ್ಮ ಬಳುವಾರು ರಿಯಾಕ್ಟ್ ಮಾಡಿದ್ರಲ್ಲ ಹಂಗೆ, ಪ್ರೋಗ್ರೆಸಿವ್ ಆಗಿ ಯಾಕೆ ಹೋಗ್ಬಾರ್ದು ಅಂತ. ಈಗ ಅಗ್ರೆಸಿವ್ ಆಗಿ RSS ಮೇಲೆ ಬಿದ್ದು ನೀವು ದಿನ ಅವ್ರಿಗೆ ಪಬ್ಲಿಸಿಟಿ ಕೊಡೋದ್ರ ಬದಲು, ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನ ಆ್ಯಂಗಲಲ್ಲಿ ಹೇಳ್ತಾ ಇದ್ದೀನಿ ನಾನು. RSS ವಿರುದ್ಧ ಹೇಳ್ತಾ ಇರೋದಲ್ಲ ನಾನು. ಇಫ್ ದಟ್ ಈಸ್ ದ ಕೇಸ್, ಹಿಂಗೆ ಯಾಕೆ ಯೋಚನೆ ಮಾಡಬಾರ್ದು ನೀವು? ಇದು ಏನಾಗುತ್ತೆ ಸರ್, ಈಗ ಒಂದು ಸೆಕ್ಷನ್ ಆಫ್ ಪೀಪಲ್, ನೀವು ಬೆಳಗ್ಗೆ ಎದ್ದು ಒಬ್ಬನ್ನೇ ನೀವು ಇರಿಟೇಟ್ ಮಾಡೋಕೆ ಶುರು ಮಾಡಿದ್ರೆ ಜನ ನೋಡಿದವರು ಏನು ಒಂದು ಅನ್ನೋ ಥರ ಬಂದ್ಬಿಡುತ್ತೆ. ಹೌದು. ಅದು 2028 ವಿಷನ್ 2028 ಇದೆಯಲ್ಲ ನಿಮ್ಮದು, DK ಶಿವಕುಮಾರ್ ಅವ್ರದ್ದು, ಅದಕ್ಕಿಂತ ಹಿನ್ನಡೆ ಆಗೋ ಚಾನ್ಸಸ್ಗಳಿದೆ ಅಂತ ನನ್ನ ಅಭಿಪ್ರಾಯ.